ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಈ ಹೊಸ ವೀಡಿಯೋ ಏನಂದರೆ ಸೆಕೆಂಡ್ ಪಾರ್ಟ್ ಆಫ್ ಜಾಲಿವುಡ್ ಅಡ್ವೆಂಚರ್ಸ್ ಆಗಿರುತ್ತೆ. ಸೊ ಯಾರು ಮಿಸ್ ಮಾಡಿದೆ ನೋಡಿ. ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಗುತ್ತೆ. ಇದು ಪಾರ್ಟ್ 2 ಆಗಿರುತ್ತೆ. ನಾವು ಡೈನೋ ಪಾರ್ಕಿಂದ ಇನ್ನು ಲಾಸ್ಟು ಮನೆ ಹೋಗೋವರೆಗೂ ಈ ವಿಡಿಯೋ ಇರುತ್ತೆ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನಾವು ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಇವಾಗ ಇರೋದು ನಾವು ಡೈನೋ ಪಾರ್ಕಲ್ಲಿ. ಸೊ ಈ ಡೈನೋ ಪಾರ್ಕಲ್ಲಿ ಫುಲ್ ಎಂಟರ್ಟೈನ್ಮೆಂಟ್ ಆಗಿದೆ ನಮ್ಮಂತೂ. Hello friends, welcome to a very special place on the earth, the lost world of dinosaurs. The giants who ruled the earth billions of years ago have recreated ಅಲರ್ತೈತಿ. ಉದ್ದ ಮಾಡಿದ್ರೆ ದೊಡ್ಡ ಇರೋದು ಕಾಣಿಸಲ್ಲ. ಅಲ್ಲಿ ಅಡ್ಡ ಆಗ್ತದೆ. ಇಲ್ಲಿ ಬರ್ತಾನೆ ಅಡ್ಡ ಆಗ್ತದೆ. ಇದು ಡೇಂಜರ್. ಇದು ಸಣ್ಣ ಸಣ್ಣ ಎಲ್ಲ ಡೇಂಜರ್ ಇರಬೇಕು. ಅದನ್ನು ಟಚ್ ಮಾಡಬೇಕಾ? ಅದು ಅದ್ರ ಥರನೇ ಪ್ಲ್ಯಾಂಟ್ ಐತಿ. ಇದು ದೊಡ್ಡ. ಅಯ್ಯೋ ನಾನು ಇಲ್ಲೇ ಒಳಗೆ ತಿರ್ಕೊಂಡ್ಬಿಡ್ತೀನಿ. ಆಗ್ಬಿಡ್ಲಿ ಅಂತ ಕಾಯ್ತೇವೆ ನಾನು. ಎಲ್ಲ ನಾಶ ಮಾಡ್ಬೇಕು. ಓ ಸಣ್ಣದು ಇದು. ಜುರಾಸಿಕ್ ಪಾರ್ಕ್ ನೋಡಿಲ್ವಾ ಮೂವಿನ? ನೋಡಿಲ್ವಾ? ನೋಡು ಒಂದ್ಸತಿ. ಕಣ್ಣೆ ಹೊಡೆದಾಗೈತದು. ಅಷ್ಟೇ.
ಆ ಒಂದು ಅಡ್ವೆಂಚರ್ನ ಮುಗಿಸ್ಕೊಂಡು ನಾವು ಇವಾಗ ಬಂದಿರೋ ಡೈನಾ ಮ್ಯೂಸಿಯಮ್ಗೆ. ಸೊ ಈ ಮ್ಯೂಸಿಯಮಲ್ಲಿ ಹೆಂಗೆಲ್ಲ ಓಲ್ಡನ್ ಡೇಸಲ್ಲಿ ಅರ್ಲಿಯರ್ ಡೇಸಲ್ಲಿ ಇತ್ತು ಮತ್ತು ಡೈನೋಸರ್ ಹೆಂಗೆ ಎವಾಲ್ವ್ ಆದವು, ಹೆಂಗೆ ಈ ಅನಿಮಲ್ಸ್ ಎಲ್ಲ ಫುಲ್ ಡೈಡ್ ಆದವು ಅಂತ ಇದರಲ್ಲಿ ಫುಲ್ ಸ್ಟೋರಿಯಾಗೇ ಫುಲ್ ಮ್ಯೂಸಿಯಮ್ ಮಾಡಿದ್ದಾರೆ. ಬೋನ್. ಸೊ ಗಾಯ್ಸ್, ದಿಸ್ ಇಸ್ ಬೋನ್. ಈ ವಿಡಿಯೋ ಆಯ್ತು. ಈ ಡೈನಾ ಪಾರ್ಕ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ವಾಟರ್ ಪಾರ್ಕ್ಗೆ. ವಾಟರ್ ಪಾರ್ಕಲ್ಲಿ ನಾನು ಏನೂ ವೀಡಿಯೋ ತೆಗೆದಿಲ್ಲ, ಯಾಕಂದರೆ ಫೋನ್ ವಾಟರ್ ಆಗಿರೋದೇನೋ ಫೋನ್ ಅಲೋ ಮಾಡೋಕ್ಕಾಗ್ತಿಲ್ಲ ನನಗೆ. ಸೊ ಇಷ್ಟೇ ಕ್ಲಿಪ್ಪಿಂಗ್ಸ್ ತೊಗೊಂಡು ನಾನು ನೆಕ್ಸ್ಟ್ ವೀಡಿಯೋ ಶುರು ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ನಾವು ಬಂದು ಈ ಸ್ಕೈ ಸ್ವಿಂಗಲ್ಲಿ ಹೋಗಿತ್ತು, ಬಟ್ ಇಬ್ಬರು ಹೋದ್ರು, ಇನ್ನು ನಾವೆಲ್ಲ ಆಚೆ ಇದ್ವಿ. ಇದಕ್ಕೆ ನಾವೇ ಅಷ್ಟೇ ಯಾವ್ದು ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ನೆಕ್ಸ್ಟ್ ನಾವು ಈ ಸ್ಕೈ ಸ್ವಿಂಗಿಗೆ ಹೋದ್ವಿ. ಸ್ಕೈ ಸ್ವಿಂಗಲ್ಲಿ ಸ್ವಲ್ಪ ಏನೋ ಅಷ್ಟೊಂದು ಭಯ ಆಗಲ್ಲ, ಮೇಲೋಗೋವರೆಗೂ ಭಯ ಆಗಲ್ಲ. ಮೇಲೋದ್ಮೇಲೂ ಅಷ್ಟೊಂದು ಭಯ ಆಗಲ್ಲ, ಯಾಕಂದರೆ ಸ್ವಿಂಗ್ ಆಗಿರೋದು ಸ್ವಲ್ಪ ಸುತ್ತುತ್ತಷ್ಟೇ. ನೆಕ್ಸ್ಟ್ ನಾವು ಈ ಗೇಮ್ ಮಿನಿ ಟಗಾಡಾಗೆ ಬಂದ್ವಿ. ಇದಂತೂ ಯಪ್ಪ ಹೆಂಗಿತ್ತು ಅಂದರೆ, ಬಿಕಾಸ್ ಇದು ಮುಗಿಸ್ಕೊಂಡು ಆಚೆ ಬಂದರೆ ಫುಲ್ಲು ಬ್ಯಾಕ್ ಪೇಯ್ನು, ಹ್ಯಾಂಡ್ ಪೇಯ್ನು, ಫುಲ್ಲು ಪೇಯ್ನ್ ಮೇಲೆ ಪೇಯ್ನ್ ಇತ್ತು. ಅಷ್ಟು ಇದಿದೆ, ಬಿಕಾಸ್ ಅದು ಸೀಟೆಲ್ಲ ಸಾಫ್ಟ್ ಇರಲಿಲ್ಲ. ಆ್ಯಕ್ಚುಲಿ ಅದು ಸೀಟೆಲ್ಲ ಸಾಫ್ಟ್ ಇದ್ರೇ ಅದು ಮಾಡ್ಬೇಕಾರದು, ಅದು ಹಿಡ್ಕೊಳಕ್ಕಾಗಲ್ಲ. ಫುಲ್ ರಿಸ್ಟು, ಹ್ಯಾಂಡು, ಎಲ್ಬು ಎಲ್ಲ ನೋವ್ತಿತ್ತು ಮಾತ್ರ ನಮಗಂತೂ. ಆ ಶೇಕಿಂಗ್ ಪುಷ್ಪಾವತಿನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಮೆರಿಗೋ ರೌಂಡ್ಗೆ. ಇದನ್ನು ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ, ಬಟ್ ಎಲ್ಲೂ ನೋಡಿಲ್ಲ, ಎಲ್ಲೂ ಟ್ರೈ ಮಾಡಿಲ್ಲ. ಸೊ ಇವಾಗ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಚಿಕ್ಕ ವಯಸ್ಸು ಥರನೇ ಆಡಬೇಕು, ಇವಾಗ ಆಡೋಕ್ಕೆ ಹೋದ್ರೆ ಚೆನ್ನಾಗಿ ಕಾಣಲ್ಲ. ಸೊ ನೆಕ್ಸ್ಟ್ ನಾವು ಕಾರ್ ರೇಸ್ ಬಂದು ಏನು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ, ಹಂಗೆ ಆಡಿದ್ವು. ಒಟ್ಟು ಚೆನ್ನಾಗಿತ್ತು ಕಾರ್ ಎಕ್ಸ್ಪೀರಿಯನ್ಸ್. ಆಮೇಲೆ ನೆಕ್ಸ್ಟ್ ನಾವು ಈಗ ಜಿಪ್ ಲೈನ್ ಮಾಡ್ತಿದ್ದೀವಿ 1 by 1.
ನೆಕ್ಸ್ಟು ಈ ಗೇಮ್ಗೆ ಬಂದ್ವಿ. ಈ ಗೇಮ್ ಬರೋಷ್ಟರಲ್ಲಿ ನಮಗೆ ಆಮೇಲೆ ಆಲ್ರೆಡಿ 4 ಆಗಿತ್ತು. ಸೊ ನಾವು ಇನ್ನೇನು ಜಿಪ್ಲೈನ್ ಮುಗಿಸ್ಕೊಂಡು ಇದಕ್ಕೆ ಹೋಗೋಣ ಅನ್ನೋಷ್ಟರಲ್ಲಿ ಆಮೇಲೆ ಸ್ಟಾರ್ಟ್ ಆಯ್ತು ನೋಡಪ್ಪ ಮಳೆ. ಫುಲ್ಲು ಎಷ್ಟು ಮಳೆ ಬಂತು ಅಂದರೆ 1 ಅವರ್ ಕಂಟಿನ್ಯೂಸ್ ಆಗಿ ಸುರಿತಿತ್ತು. ನಾವು ಹೋಗಿ ಟೈಮ್ ಸರಿ ಇಲ್ವೋ ಏನೋ ನನಗೂ ಗೊತ್ತಿಲ್ಲ. ಮಳೆ ಬೀಳ್ತಾನೆ ಇತ್ತು. ನಾವು ಹೋಗೋಕ್ಕೆ ಆಗಿಲ್ಲ. ನಾವು ಆ್ಯಕ್ಚುಲಿ ನಾವು ಬೇಗನೆ ಬಿಡಬೇಕಾಗಿತ್ತು 4:15 ಹಂಗೆ. ಯಾಕಂದರೆ ಮಳೆ ತಲುಪೋಷ್ಟರಲ್ಲಿ ಇನ್ನೂ ಲೇಟ್ ಆಗುತ್ತೆ ಅಂದ್ಕೊಂಡು. ಸೊ ಆಮೇಲೆ ಮಳೆ ನಿಂತಾದ್ಮೇಲೆ ಟೈಟಾನಿಕ್ ಅಲ್ಲಿತ್ತು. ನೋಡಲಿಲ್ಲ ನಾವು, ಟೈಟಾನಿಕ್ ಇದೆ ಅಲ್ಲ ಅಂತ ನೋಡಲಿಲ್ಲ ಅಂತ. ಆಮೇಲೆ ಅವ್ರನ್ನ ಕೇಳಿದ್ವಿ ಬರ್ಬೋದಾ ಅಂತ. ಆಮೇಲೆ ಕೇಳಿದ ತಕ್ಷಣ ಆಮೇಲೆ ಬಿಟ್ಟರು. ಇದು ಒಂದು ಸೂಪರ್ ಚೆನ್ನಾಗಿತ್ತು. ನಾನು ಟೈಟಾನಿಕ್ ಮೂವಿ ನೋಡಿದ್ದೆ. ಯಾರು ಟೈಟಾನಿಕ್ ಮೂವಿ ನೋಡಿದ್ದೀರಾ? ಸೊ ಅವ್ರಿಗೆ ಗೊತ್ತಿರುತ್ತೆ ಹೆಂಗಿರುತ್ತೆ ಹೆಂಗಿರಲ್ಲ ಅಂತ. ಸೊ ನಾನು ನೋಡಿದ್ದು ನನಗೆ ಗೊತ್ತಿದೆ ಹೆಂಗಿದೆ ಅಂತ. ನೀರೊಳಗಡೆ ಇದ್ದೋ ಥರ ಮುಳುಗೋಗೈತಲ್ಲ ಆ ಥರ. ನೀರಂತ ನೀವು ಈ ವಿಡಿಯೋ ನೋಡ್ತಿರ್ಬೇಕಾದ್ರೆ ನೋಡಿದಿರ್ಬೋದು ಏನು ಶೇಕ್ ಆಗ್ತೈತೆ ಫುಲ್ಲು ವೀಡಿಯೋ ಎಲ್ಲ ಅಂತ ಅನ್ಕೊಬೋದು. ಯಾಕಂದರೆ ನಮಗಲ್ಲಿ ಆ ಥರ ಏನದು ಮೆಷಿನ್ ಇಟ್ಟಿರ್ತಾರೆ ಕೆಳಗಡೆ. ಸೊ ಅದು ನಮಗೆ ಸೇಮ್ ರೋಲರ್ ಕೋಸ್ಟರ್ ಆಗೋ ಥರ ಹಿಂಗೆ ಶೇಕ್ ಆಗ್ತಾನೆ ಇರುತ್ತೆ. ನಮಗೆ ಫೀಲ್ ಬರಬೇಕು ಅಂತ ಆ ಥರ ಮಾಡಿರ್ತಾರೆ. ಸೊ ನಮಗೆ ಒಂದು 5 ಮಿನಿಟ್ಸ್ ಏನೋ ಇರುತ್ತೆ ಅಷ್ಟೇ. ಅದು ಫುಲ್ಲು ಎವಾಲ್ವ್ ಆಗೋವರೆಗೂ, ಆ ಶಿಪ್ ಮುಳುಗೋವರೆಗೂ ನಮ್ಗೆ ಶೇಕಿಂಗ್ ಇರುತ್ತೆ. ಅದಾದ್ಮೇಲೆ ನಾವು ಆಚೆ ಬಂದ್ಬಿಡೋದು ಅಷ್ಟೇ. ಮತ್ತು ನಾವು ನೆಕ್ಸ್ಟು ಇನ್ನೇನು ಆಗೋಯ್ತು ಮುಗೀತು ಅಂದ್ಕೊಂಡು ನಾವು ನೆಕ್ಸ್ಟು ಈ ಕಡೆ ಪ್ಲೇಟೋಪಿಯಾಗೆ ಬಂದ್ವಿ. ಇದು ಫುಲ್ ಚಿಲ್ಡ್ರನ್ಸ್ ಪಾರ್ಕ್ ಆಗಿರುತ್ತೆ. ಯಾರು ದೊಡ್ಡವರೇನು ಅಷ್ಟೊಂದು ಆಡಲ್ಲ, ಆಡೋಂಗೂ ಇಲ್ಲ. ಆಮೇಲೆ ನಾವು ಒಳಗಡೆ ಸುಮ್ಮನೆ ಹೋದ್ವಿ ನೋಡ್ಕೊಂಬರೋಣ ಅಂತ ಹೋದ್ವಿ. ಎಲ್ಲ ಚಿಕ್ಕ ಮಕ್ಕಳಿಗೆ ಇದ್ದಿದ್ದು. ಸೊ ಇದು ಚಿಕ್ಕ ಮಕ್ಕಳಿಗೆ ಯೂಸ್ ಆಗುತ್ತೆ. ಆ್ಯಂಡ್ ಕಮಿಂಗ್ ಟು ದ ಫೈನಲ್ ಪಾರ್ಟ್ ಫಾರ್ ದ ಇನ್ಫಾರ್ಮೇಷನ್ ಏನಂದರೆ ಇವಾಗ ಫಸ್ಟು ರಿವ್ಯೂ ಹೇಳ್ಬಿಡ್ತೀನಿ. ಯಾಕಂದರೆ ರಿವ್ಯೂ ಆದಮೇಲೆ ನಿಮಗೆ ಪ್ರೈಸ್ ಹೇಳ್ತೀನಿ. ಬಿಕಾಸ್ ನಮಗೆ ಇರೋ ಪ್ರೈಸ್ಗೆ ನಾವು ಕೊಟ್ಟಿರೋ ಪ್ರೈಸ್ಗಂತೂ ನಾವು ಸ್ಯಾಟಿಸ್ಫೈ ಆಗಲಿಲ್ಲ. ಯಾಕಂದರೆ ಏನೂ ಇರಲಿಲ್ಲ. ಯಾಕಂದರೆ ಒಂದೊಂದು ಗೇಮ್ಸ್ ಇರಲಿಲ್ಲ, ಇನ್ನೂ ಕನ್ಸ್ಟ್ರಕ್ಷನ್ ಇತ್ತು, ಇನ್ನೂ ವರ್ಕಿಂಗ್ ಪ್ರೋಸೆಸಲ್ಲಿತ್ತು. ಇನ್ನು ಎಷ್ಟೊಂದು ವಾಟರ್ ಗೇಮ್ಸು ಅವರು ಎಲ್ಲ ಕ್ಲೋಸ್ ಮಾಡಿದರು. ನಾವು ಹೋಗಿದ್ದ ಟೈಮ್ ಸರಿ ಇಲ್ವೋ, ಇಲ್ಲಾಂದರೆ ಆ ಟೈಮ್ ಸರಿ ಇಲ್ವೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ದುಡ್ಡು ತಕ್ಕನಂಗೆ ನಮಗೇನು ಸಿಗಲಿಲ್ಲ, ಆಯಿತಾ. ಆ್ಯಂಡ್ ದುಡ್ಡು ಬಂದು 1400 ಪರ್ ಪರ್ಸನ್ ಫಾರ್ ಓನ್ಲಿ ದ ಎಂಟ್ರಿ. ಆಮೇಲೆ ಅಲ್ಲಿ ಏನೇನು ಹಾಕಿದ್ರಿನ ಏನೇನೋ ಎಕ್ಸ್ಟ್ರಾ ಟಿಕೆಟ್ಸ್ ಎಲ್ಲ ಹಾಕಿದ್ರು. 1700ಗೆ ವಿತ್ ಲಂಚು ಮತ್ತು ಡಿನ್ನರೆಲ್ಲ ಇರ್ತದೆ. ಸೊ ನಾವಿಷ್ಟು ಮಾಡ್ಕೊಂಡು ಹಂಗೆ ಬಂದ್ಬಿಟ್ಟು ಅಷ್ಟೇ. ಇನ್ನೊಂದೇನೆಂದರೆ ಅದು ಈಗ ಹೊಸದು ವಾಟರ್ ಪಾರ್ಕ್ ಆಗಿರೋದ್ರಿಂದ ಸ್ವಲ್ಪ ಕನ್ಸ್ಟ್ರಕ್ಷನ್ ಅಂಡರ್ ಇದ್ದೇ ಇರುತ್ತೆ.
ಈ ಇನ್ಸ್ಟಾಗ್ರಾಮು ಬೇರೆದೆಲ್ಲ ನೋಡ್ಕೊಂಡು ವೀಡಿಯೋ ನೋಡ್ಕೊಂಡು ಹೋದ್ರಂತೂ ನಿಜ ಹೇಳ್ತೀನಿ ಏನೂ ಇರಲ್ಲ. ಬಿಕಾಸ್ ಅಲ್ಲೂ ಎಲ್ಲ ಹೇಳ್ತಿದ್ರು ಎಲ್ಲ ಇದೆ ಅಂತ, ಬಟ್ ನಮಗೇನೂ ಸಿಗಲಿಲ್ಲ. ಮೇಜ್ ರನ್ನರ್ ಸಿಗಲಿಲ್ಲ, ಮತ್ತು ಒಂದೊಂದು ಟೈಪ್ ವಾಟರ್ ಪಾರ್ಕ್ ಸಿಗಲಿಲ್ಲ, ನಮಗೇನೂ ಸಿಗಲಿಲ್ಲ. ಸೊ ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇರೋ ಫ್ಯಾಕ್ಟ್ನ ಹೇಳಿದ್ದೀನಿ, ಬಿಕಾಸ್ ನಾವು ಹೋಗಿ ಟೈಮ್ ಸರಿ ಇಲ್ವೋ ನನಗೆ ಗೊತ್ತಿಲ್ಲ. ಆ್ಯಂಡ್ ಇವಾಗ 5 ರೂಪಾಯಿ ಆ್ಯಕ್ಟಿಂಗ್ ಮಾಡೋ ಅಂದರೆ 500 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.